ಡಬಲ್ ಚಿನ್. ಡಬಲ್ ಚಿನ್ ಇದ್ದವರು ಪ್ರತಿದಿನ ಈ ಯೋಗ ವ್ಯಾಯಾಮಗಳನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದ್ರಿ ಅಂತಂದ್ರೆ ಸೊ ಇಲ್ಲೇನು ದವಡೆಯ ಕೆಳಭಾಗದಲ್ಲಿ ಏನು ಕೊಬ್ಬು ಇರ್ತೈತಲ್ಲ ಸೊ ಆ ಕೊಬ್ಬು ರೆಡ್ಯೂಸ್ ಆಗ್ತಾ ಬರ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಡಬಲ್ ಚಿನ್ ಯಾಕೆ ಬರ್ತೈತಿ, ಹೆಂಗೆ ಬರ್ತೈತಿ, ಸೊ ಅದೆಲ್ಲ ಬೇಡ ನಮಗೆ. ಸೊ ಐತಿ ಅಂತಂದ್ರೆ ಅದಕ್ಕೆ ರೆಡ್ಯೂಸ್ ಮಾಡ್ಕೊಳಕ್ಕೆ ಯಾವ ರೀತಿ ಯೋಗ ಪ್ರಾಕ್ಟೀಸ್ ಮಾಡಬೇಕು, ಯೋಗ ಎಕ್ಸಸೈಸ್ ಮಾಡ್ಬೇಕ್ರಿ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ್ರಿ. ಸೊ ಸೀದಾ ಕುತ್ಕೋರಿ, ಬೆನ್ನು ಕತ್ತು ನೇರವಾಗಿರಲಿ. ಇದಂತೂ ಭಾಳ ಇಂಪಾರ್ಟೆಂಟು, ಬೆನ್ನು ಕತ್ತು ನೇರವಾಗಿರೋದು. ಸೊ ನೆಕ್ಸ್ಟ್ ಇಲ್ಲೇ ಸೀದಾ ಕುತ್ಕೊಂಡಿರ್ತೀರಿ, ಕಣ್ಣುಗಳನ್ನು ಮುಚ್ಚ್ರಿ. ಸೊ ಮೊದಲಿಗೆ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಗೆ ಯಾವುದಾದ್ರೂ ವಾರ್ಮಪ್ ಗೊತ್ತಿದ್ರೆ ಸೊ ವಾರ್ಮಪ್ ಮಾಡ್ಕೋರಿ. ಇಲ್ಲಿ ಕಣ್ಣುಗಳನ್ನ ಮುಚ್ಚಿರ್ತೀರಿ, ಸಹಜವಾದ ಉಸಿರಾಟ ಇರಲಿ, ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ರಿ, ಮುಖದಲ್ಲಿ ನಗು ಕೂಡ ಇರಲಿ. ಈಗ ಒಂದು ಬಾರಿ ದೀರ್ಘವಾಗಿ ಉಸಿರಾಟ ತಗೋರಿ, ಹಾಗೆ ಉಸಿರನ್ನ ಹೊರಗೆ ಹಾಕ್ತೀರಿ. ಇದೇ ರೀತಿ 3 ಬಾರಿ ಮಾಡ್ತೀರಿ. ಉಸಿರನ್ನ ತೆಗೆದುಕೊಳ್ಳೋದು, ಉಸಿರನ್ನ ಹೊರಗೆ ಹಾಕೋದು. ನಂತರ ನಿಧಾನವಾಗಿ ಕಣ್ಣುಗಳನ್ನ ತೆರೀರಿ. ಸೊ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿರಿ ಎಕ್ಸಸೈಸು. ಸೊ ಫಸ್ಟ್ ಇಲ್ಲೇ ಉಸಿರು ತಗೋತ ತಲೆನ ಹಿಂದಾಕ್ತೀರಿ. ಇಲ್ಲಿ ಕೇವಲ ತಲೆ ಹಿಂದೆ ಹಾಕೋದಷ್ಟಲ್ಲ, ನೀವು ಚಿನ್ನ ಈ ರೀತಿ ಬೆರಳಿನಿಂದ ಹಿಂದೆ ದುಗ್ಸ್ರಿ ಈ ರೀತಿ. ಸೊ ಹಿಂದೆ ಹೋದಾಗ ಸೊ ಇಲ್ಲಿ ಸ್ಟ್ರೆಚ್ ಆಗಬೇಕು, ಈ ಭಾಗದಲ್ಲಿ ಸ್ಟ್ರೆಚ್ ಆಗಬೇಕು. ಸೊ ಅದ್ರ ಕಡೆ ಗಮನ ಕೊಡ್ರಿ, ಸ್ಟ್ರೆಚ್ ಆಗಬೇಕು ಇಲ್ಲಿ. ಸೊ ನೆಕ್ಸ್ಟ್ ಮತ್ತೆ ಉಸಿರು ಬಿಡ್ತಾ ಡೌನ್. ಸೊ ಈಗ ಚಿನ್ನ ಏನಂತಲ್ಲ ಇದೇ ಭಾಗಕ್ಕೆ ಟಚ್ ಆಗಬೇಕು. ಹಾಗೆ ಮತ್ತೆ ಉಸಿರು ತಗೋತಾ ತಲೆನ ಹಿಂದಾಕ್ರಿ. ಸೊ ಇಲ್ಲಿ ಸ್ಟ್ರೆಚ್ ಆಗಿಲ್ಲಪ್ಪ ಅಂತಂದ್ರೆ ಈ ರೀತಿ ಬೆರಳು ಹಿಡ್ಕೊಂಡು ಸ್ವಲ್ಪ ಹಿಂದೆ ತೂಗಿಸಿ ತಲೆನ, ಇಲ್ಲಿ ಸ್ಟ್ರೆಚ್ ಆಗಬೇಕು. ನಂತರ ಡೌನ್, ಉಸಿರು ಬಿಡ್ತಾ ಅಲ್ಲಿ ಕೆಳಗೆ. ಸೊ ಇದೇ ರೀತಿ ಉಸಿರು ತಗೋತಾ ತಲೆ ಹಿಂದೆ, ಉಸಿರು ಬಿಡ್ತಾ ಡೌನ್. ಸೊ ಇದೇ ರೀತಿ ಹೆಡ್ ಅಪ್ ಆ್ಯಂಡ್ ಡೌನು ಮತ್ತು ಇಲ್ಲೇ ಸ್ಟ್ರೆಚ್ ಆಗಬೇಕು ಗಂಟಲು ಭಾಗದಲ್ಲಿ. ಸೊ ಇದನ್ನು ಒಂದು 5 ಬಾರಿ ಪ್ರಾಕ್ಟೀಸ್ ಮಾಡಿರಿ. ಹಾಗೆ ಇದು ಕೇವಲ ಚಿನ್ನ ಕೊಬ್ಬು ಫ್ಯಾಟ್ ಏನೈತಲ್ಲ ಸೊ ಅದಷ್ಟೇ ರೆಡ್ಯೂಸ್ ಆಗೋಕ್ಕಲ್ಲ, ಸೊ ಇದು ಥೈರಾಯ್ಡಿಗೆ ಕೂಡ ಇದು ಬರ್ತೈತ್ರಿ ಎಕ್ಸಸೈಸ್. ಸೊ ನೆಕ್ಸ್ಟ್ ಮತ್ತೆ ಸೆಕೆಂಡ್ ಒನ್. ಸೊ ಇಲ್ಲೇ ಸೆಂಟರ್ ಉಸಿರು ತಗೋರಿ, ಉಸಿರು ಬಿಡ್ತಾ ನಿಮ್ಮ ರೈಟ್ ಸೈಡ್ ಟ್ವಿಸ್ಟ್ ಆಗಿರ್ತೀರಿ, ನೆಕ್ ಟ್ವಿಸ್ಟ್ ಮಾಡಿರಿ. ಸೊ ಇಲ್ಲಿ ಸ್ವಲ್ಪ ಈ ರೀತಿ ಬೆರಳು ಇಟ್ಕೊಂಡು ಇನ್ನೂ ಸ್ವಲ್ಪ ಹಿಂದೆ ದೂಗಿಸ್ತೀರಿ ಈ ರೀತಿ. ಸೊ ಈ ಭಾಗದಲ್ಲಿ ಸ್ಟ್ರೆಚ್ ಅನ್ನಿಸ್ಬೇಕು, ಇಲ್ಲೆಲ್ಲ ಸ್ಟ್ರೆಚ್ ಅನ್ನಿಸ್ತೈತಿ. ವಾಪಸ್ ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಯುವರ್ ಲೆಫ್ಟ್ ಸೈಡ್. ಇಲ್ಲೂ ಕೂಡ ಸ್ವಲ್ಪ 1 ಬೆರಳಿಂದ ಅಥವಾ 2 ಬೆರಳಿಂದ ಈ ರೀತಿ ಚಿನ್ನನ ಹಿಂದೆ ದೂಗಿಸ್ರಿ. ಇಲ್ಲೆಲ್ಲ ಸ್ಟ್ರೆಚ್ ಅನ್ನಿಸ್ಬೇಕು, ಈ ಭಾಗದಲ್ಲೆಲ್ಲ ಸ್ಟ್ರೆಚ್ ಅನ್ನಿಸ್ತೈತಿ. ವಾಪಸ್ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಯುವರ್ ರೈಟ್ ಸೈಡ್. ಸೊ ಇದೇ ರೀತಿ ಇದನ್ನು ಕೂಡ ಒಂದು 5 ಬಾರಿ ಮಾಡಿರಿ. ನೆಕ್ ಟ್ವಿಸ್ಟಿಂಗ್ 5 ಬಾರಿ ಮಾಡ್ತೀರಿ, ಉಸಿರಾಟದ ಜೊತೆಗೆ ಮಾಡಿರಿ. ಸೊ ನೆಕ್ಸ್ಟ್ ಒನ್. ಸೊ ಇಲ್ಲಿ ಇನ್ನೊಂದು ರೀತಿ ನೆಕ್ ಅಪ್ ಆ್ಯಂಡ್ ಡೌನ್ ಮಾಡೋ ಮುಂದೆ ಅಲ್ಲಿ ಉಸಿರು ತಗೋತಾ ತಲೆನ ಹಿಂದೆ ಹಾಕಿರ್ತಿರಲ್ಲ, ಸೊ ಇಲ್ಲಿ ಸ್ಟ್ರೆಚ್ ಆಗಲಿ. ಸೊ ಇದು ಇಲ್ಲೇ ಬಂದಾಗ ಸೊ ನಾಲ್ಗೇನೇನೈತಾ ಹೊರಗೆ ತಗೋರಿ. ಇಲ್ಲಿ ಒಂದು 5 ಕೌಂಟ್ ಮಾಡ್ಕೋರಿ ಇಲ್ಲಿ, ಅಥವಾ 10 ಕೌಂಟ್ ಮಾಡ್ರಿ. ಇಲ್ಲಿ ಸಹಜವಾದ ಉಸಿರಾಟ ಇರಲಿ. ವಾಪಸ್ ಸ್ವಲ್ಪ ಮೇಲೆ ಹೋದಾಗ ನಾಲ್ಗಿನ ಹೊರಗೆ ತೆಗೆದು 5ರಿಂದ 10 ಕೌಂಟ್ ಮಾಡಿರಿ. ಸೊ ನೆಕ್ಸ್ಟು ಟ್ವಿಸ್ಟಿಂಗ್ ಒಳಗೆ ಇನ್ನೊಂದು ರೀತಿ. ಇಲ್ಲಿ ಉಸಿರು ತೊಗೊಂಡಿರ್ತೀರಿ, ಉಸಿರು ತೊಗೊಂಡು ಉಸಿರು ಬಿಡ್ತಾ ನಿಮ್ಮ ರೈಟ್ ಸೈಡ್ ಟ್ವಿಸ್ಟ್ ಆಗಿರ್ತಿರಲ್ಲ, ಇಲ್ಲೇ ನೆಕ್ ಟ್ವಿಸ್ಟ್ ಆಗಿರ್ತೈತಿ. ಸೊ ಇಲ್ಲಿ ಈ 1 ಬೆರಳಿಂದ ಇನ್ನೂ ಸ್ವಲ್ಪ ನಿಮ್ಮ ಚಿನ್ನ ಹಿಂದೆ ಸರ್ತೀರಿ. ಸೊ ಇಲ್ಲೂ ಕೂಡ ನಾಲ್ಗೇನ ಹೊರಗೆ ತೆಗಿರ್ತೀರಿ ಈ ರೀತಿ ಹಿಂಗೆ ತೆಗಿಬೇಡ್ರಿ, ಹಿಂಗಿರಲಿ. ಸೊ ಇಲ್ಲಿ ಕೂಡ ಸಹಜವಾದ ಉಸಿರಾಟ ಇರಲಿ. 10 ಕೌಂಟ್ ಮಾಡ್ರಿ. ಇಲ್ಲಿ ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಕೊರಿ. ವಾಪಸ್ ಮತ್ತೆ ನಿಮ್ಮ ಲೆಫ್ಟ್ ಸೈಡ್
ಇಲ್ಲಿ ಕೂಡ 5ರಿಂದ 10 ಬಾರಿ ಕೌಂಟ್. ಸೊ ಇದನ್ನು ಕೂಡ ಒಂದು 3ರಿಂದ 5 ಬಾರಿ ಮಾಡ್ರಿ ಇದನ್ನು. ಸೊ ನೆಕ್ಸ್ಟ್ ಇಲ್ಲೇ ಮತ್ತೆ ಇಲ್ಲಿ ಕತ್ತನ್ನು ಹಿಂದಾಕ್ತೀರಿ. ಸೊ ಹಿಂದಾಕಿದ ಮೇಲೆ ಇಲ್ಲೇ ಬಾಯಿ ತೆಗೆಯೋದು ಮುಚ್ಚೋದು ಮಾಡ್ರಿ. ನಾ ಸೈಡಿಂದ ತೋರಿಸ್ತಿರ್ಬೇಕಾದ್ರೆ ನೋಡ್ರಿ, ಇಲ್ಲಿ ತಲೆನ ಹಿಂದಾಕಿರ್ತೀರಿ. ಇದು ಕೂಡ 5 ಅಥವಾ 10 ಬಾರಿ ಮಾಡ್ರಿ. ಬಾಯಿ ಓಪನ್ ಮಾಡೋದು, ಮುಚ್ಚೋದು. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ರೆಚ್ ಆಗ್ತಾ ಇದೆ. ಈ ರೀತಿ ಇದನ್ನು ಕೂಡ 5ರಿಂದ 10 ಬಾರಿ ಮಾಡ್ತೀವಿ. ಸೊ ನೆಕ್ಸ್ಟು ಈಗ ಸೆಂಟರಿಂದ ಬಾಯಿ ಓಪನ್ ಆ್ಯಂಡ್ ಕ್ಲೋಸ್ ಮಾಡಿದ್ರಿ. ಸೊ ನೆಕ್ಸ್ಟ್ ಈ ರೀತಿ ಫಸ್ಟ್ ತಲೆ ಕೆಳಗೆ ಹಾಕಿ ಆಮೇಲೆ ನಿಮ್ಮ ರೈಟ್ ಸೈಡ್ ತಗೋರಿ. ಸೊ ಇಲ್ಲಿಂದ ಮೇಲ್ ಹೋಗ್ತೀರಿ ಈ ರೀತಿ. ಸೊ ಇಲ್ಲಿ ಕೂಡ ಓಪನ್ ಆ್ಯಂಡ್ ಕ್ಲೋಸ್, ಬಾಯಿ ಮುಚ್ಚೋದು ತೆಗೆದು ಮಾಡ್ತೀರಿ 5 ಬಾರಿ. ವಾಪಸ್ ಮತ್ತೆ ತಲೆ ಕೆಳಗೆ ಹಾಕ್ತೀರಿ. ಸೊ ನೆಕ್ಸ್ಟ್ ಎನದರ್ ಸೈಡ್, ಲೆಫ್ಟ್ ಸೈಡಿಂದ ಹೋಗಿ ತಲೆ ಮೇಲೆ ಇಲ್ಲೇ ಓಪನ್ ಆ್ಯಂಡ್ ಕ್ಲೋಸ್, ಬಾಯಿ ಮುಚ್ಚೋದು ತೆಗೆದು ಮಾಡ್ತೀವಿ. ದೃಷ್ಟಿ ಮೇಲಿರಲಿ. ಐದು ಸಾರಿ ಮಾಡ್ರಿ. ನಿಧಾನವಾಗಿ ವಾಪಸ್ ಬರ್ರಿ. ಸೊ ನೆಕ್ಸ್ಟ್ ಇಲ್ಲೇ ಪೌಟಿಂಗ್. ಸೊ ಪೌಟ್ ಪೋಸ್. ಸೊ ಈ ಪೌಟನ್ನು ಫೋಟೋ ತೆಗಿಯೋಕ್ಕಂತೂ ಮಾಡ್ತೀರಿ. ಸೊ ಈಗ ಇಲ್ಲಿ ಡಬಲ್ ಚಿನ್ ಫ್ಯಾಟ್ ರೆಡ್ಯೂಸ್ ಮಾಡಲಿಕ್ಕೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಸೀದಾ ಕೂತ್ಕೋತೀರಿ. ನಿಮ್ಗೆಲ್ಲನ ಒಳಗೆ ತೊಗೋಬೇಕು. ಸೊ ಮಸಲ್ಸ್ ಏನಿರ್ತಾವಲ್ಲ ಒಳಗೆ ಹೋಗ್ಬೇಕು. ಈ ರೀತಿ ವಾಪಸ್ ಈ ರೀತಿ ಇಲ್ಲಿ ಒಳಗೆ ಹೋದಾಗ ಒಂದು 10 ಕೌಂಟ್ ತನ ನಿಮ್ಮ ಮನಸ್ಸಿನಾಗ 10 ಕೌಂಟ್ ಮಾಡ್ತೀರಿ. ಇಲ್ಲಿ ವಾಪಸ್ ಇದನ್ನೊಂದು 3 ಬಾರಿ ಮಾಡ್ರಿ. ಔಟ್ ಪೋಸ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್. ಫಸ್ಟ್ ಇಲ್ಲೇ ಬಾಯಿ ತೆಗೆದು ಉಸಿರು ತಗೋತೀರಿ. ಉಸಿರನ್ನ ಒಳಗಿಟ್ಕೋರಿ. ಒಳಗಿಟ್ಕೊಂಡು ಗಲ್ಲ ಉಬ್ಬಬೇಕು ಈ ರೀತಿ. ಆಮೇಲೆ ಆ ಕಡೆಯೊಮ್ಮೆ ಈ ಕಡೆಯೊಮ್ಮೆ ಏರನ್ನೇನೈತಲ್ಲ ಆ ಕಡೆ ಈ ಕಡೆ ಹೋಗಿಸ್ಬೇಕು. ಈ ರೀತಿ ಇದನ್ನು ಕೂಡ ಒಂದು 3 ಸ್ಟೆಪ್ ಮಾಡಿರಿ. ಸೊ ಪ್ರತಿಯೊಂದರಾಗೂ 5-5 ಕೌಂಟ್ ಮಾಡ್ತೀರಿ. ಸೊ ಇನ್ನೊಮ್ಮೆ ತೋರಿಸ್ತಾನೆ ಇದನ್ನು. ಈ ರೀತಿ ಮಾಡ್ಬೇಕ್ರಿ ಇದನ್ನು. ಸೊ ಇದು ಡಬಲ್ ಚಿನ್ನಿಗೂ ಬರ್ತೈತಿ ಮತ್ತು ಫೇಸ್ ಮಸಲ್ಗೆ. ಸೊ ಫೇಸಿಗೆ ಕೂಡ ಒಂದು ಒಳ್ಳೆ ಎಕ್ಸಸೈಸ್ ಬರ್ತೈತಿ. ಸೊ ಇದರಿಂದ ಫೇಸ್ ಗ್ಲೋ ಕೂಡ ಬರ್ತೈತಿ. ಆಮೇಲೆ ವಯಸ್ಸು ಹೆಚ್ಚಿಗೆ ಆದಂಗೆ ಕಾಣಂಗಿಲ್ಲ. ಸೊ ವಯಸ್ಸು ಕಡಿಮೆನ ಆದಂಗೆ ಕಾಣ್ತೀರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.